ಗಾಯ್ಸ್ ಬೇಡ ಬೇಡ ಅಂದ್ರು ಬಲವಂತ ಮಾಡಿ ತಿನ್ಸ್ತಿದ್ದಾಳೆ ಗಾಯ್ಸ್. ನೋಡಿ ಗಾಯ್ಸ್ ನೋಡಿ. ಆಕ್ಚುಲಿ ಬಿಡಲ್ಲ, ಬಟ್ ಸಮಟೈಮ್ಸ್ ಅವಾಗ ಕಾಲ್ ಬರೋ ಬಂತ ಸ್ವಲ್ಪ ಮೈಂಡ್ ಎಲ್ಲ ಅಲ್ಲೇ ಇದೆ. ಸೊ hello guys, this is Purti and welcome back to my new vlog guys. ಇವಾಗ ಒಂದು ಕಾಲ್ ಬಂತು ನನಗೆ. ಒಂದು ಕರುಗೆ ಮ್ಯಾಗೋಟ್ಸ್ ಉಂಡಾಗಿದೆ ಅಂತ. ಕೋಇನ್ಸಿಡೆನ್ಸ್ ಹೆಂಗ್ ಗೊತ್ತಾ, ನಾನು ಬೇಬಿ ನನ್ನ ರಾಧೆ ರೋಡಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಮರಿನಾ ಅದೇ ಕರು ನನ್ ಕ್ಯೂಟ್ ಆಗಿದೆ ಅನ್ನಲ್ಲ. ಸೊ ಅವನನ್ನ ನೋಡ್ಬಿಟ್ಟು ನಾವು ಕ್ಯೂಟ್ ಆಗಿ ಎಷ್ಟು ಕ್ಯೂಟ್ ಆಗಿದಾನಲ್ಲ ಅಂತ ಅನ್ಕೊಂಡು ಹೋದ್ವಿ. ಸೊ ಏನಪ್ಪಾ ಅಂದ್ರೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳೋದು ಇದಕ್ಕೆ ಅನ್ಸುತ್ತೆ. ಅವ್ನ್ ಕ್ಯೂಟ್ನೆಸ್ ಮಾತ್ರ ನಾವು ನೋಡಿದ್ವಿ ಮುಂದ್ಲಿಂದ, ಬಟ್ ಹಿಂದ್ಗಡೆ ಬೆನ್ನಲ್ಲಿ ದೊಡ್ಡ ಗಾಯನ ಆಗಿದೆ, ಅಷ್ಟು ಪೈನ್ ಅಲ್ಲಿ ಇದ್ದಾನ ಅವನು. ಸೊ ಬನ್ನಿ ಗಾಯ್ಸ್ ನೋಡ. ಸೊ ಗಾಯ್ಸ್ ಅವನೇ ಅಲ್ಲಿದ್ದಾನ ನೋಡಿ, ದಟ್ ಗಾಯ್. ಏನ್ ಬೇಬಿ ನೀನು ಎಲ್ಲೂ ಹೋಗಲ್ಲ ಬೇಬಿ, ನೆನ್ನೆಯಿಂದನೇ ಇಲ್ಲ ಇಲ್ವ ಅವನು. ಗಾಯ್ಸ್ ಇವಾಗ ಇಲ್ಲಿ ಹಗ್ಗ ಇದೆ, ಇದನ್ನು ತೊಗೊಂಡೋಗಿ ಅವನಿಗೆ ಹಾಕ್ಬೇಕು. ಹಾಂ ಇಲ್ವಾ? ಅಲ್ಲ ಬೇಡ ಅಣ್ಣ, ಅಲ್ಲೊಂದ್ಸತಿ ಕೇಳಿ. ಇಲ್ವಾ? ಸರಿ ಅಣ್ಣ ಆಯಿತು. ಮುಂದೆ ಒಂದು ಮೆಡಿಕಲ್ ಸ್ಟೋರ್ ಇದೆ ಆ್ಯಕ್ಚುಲಿ, ಅಲ್ಲೂ ಕೇಳ್ಬೋದು. ಹ್ಞೂ ತಗೊಳ್ರಿ, ಗಾಡಿ ತಗೊಳ್ರಿ. ಆಯ್ತು ತಾಳ್ರಣ್ಣ. ಬೀಸ್ಟ್ ಇರ್ಬೇಕಾರೆ ನಮ್ದೆಲ್ಲ ಯಾವುದು ಫೆಸಿನೋ ಯಾವ ಲೆಕ್ಕ. ಆ್ಯಕ್ಚುಲಿ ಇದೇ ಥರ ಒಂದು ಹಳೇ ಕರು ಇತ್ತು ಗೊತ್ತಾ, ನನ್ನ ಫೇಸ್ಬುಕ್ಕಲ್ಲಿದೆ. ಅವನಿಗೆ ನಾನು ದಿನ ಜಿಮ್ಮಿಗೆ ಹೋಗ್ಬೇಕಾರೆ ಏನೇನೋ ತೊಗೊಂಡೋಗಿ ಕೊಡ್ತೀವಿ, ಏನೂ ತಿಂತಿರಲಿಲ್ಲ. ಮೋಸ್ಟ್ಲಿ ಅದೇ ಅಂತ ಅಂದ್ಕೊಂಡೆ ನೆನ್ನೆ, ಬಟ್ ಅವನು ಇನ್ನೂ ದೊಡ್ಡವನು. ಅದೇ ಫೇಸ್ಬುಕ್ಕಲ್ಲಿ ಒಂದ್ಸತಿ ಕಮೆಂಟ್ ಮಾಡಿ ಇವನಿಗೆ ಏನು ಹೆಸ್ರು ಇಡಬೇಕು, ನೀನೇನೋ ಹಾಕಿದ್ದಲ್ಲವ, ಆ ಗಂಡಸುಗೆ ಹೆಣ್ಣು ಹೆಸ್ರು ಹಾಕಿದೀಯ ನೀನು ಫುಲ್ಲು. ಸೇಮ್ ಅವನ ಥರನೇ ಇದ್ದಾನೆ ಇವನು, ಬಟ್ ಅವನಂತೂ ಅಲ್ಲ. ಕೊಡಿ, ಬ್ಲ್ಯಾಕ್ ಗ್ಲೌಸ್ ಅಲ್ಲ. ಹಾಂ ಸಾಕಣ, ಎರಡೇ. ಬಾ 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 ಬಾ. ಎಂತ ಇಲ್ಲ, ತಗ ಜೋಬಲ್ಲಿ ಐತೆ. ಏಯ್ ಎಲ್ಲೆಲ್ಲ ಹೋಗ್ಬೇಡ, ತಡಿ. ಬಾ ಈ ಕಡೆ ಸೈಡಿಗೆ ಬಾ 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 ಆಗತ್ತೆ ಬರ. ಅಣ್ಣ ಎಲ್ಲಿ ಕಟ್ಟೋಣ? ಎಲ್ಲಿ? ಅಲ್ಲಿ ಏನಾದ್ ಗೊತ್ತಾ, ಬ್ಲಡ್ ಗ್ಲೀಡೆಲ್ಲ ಆದರೆ ಕಷ್ಟ. ಬೆಳಕಂತ ಏನು ಬೇಡ, ಟಾರ್ಚಸ್ ಇದ್ದಾವೆ. ಲೈಟಿಂಗ್ ಕಂಬ ಕರೆಂಟ್ ಹೊಡಿಯುತ್ತಣ್ಣ. ಹಾಂ ಲೇ, ಇದು ಬೋರ್ಡ್ ಗಿಡ್ ಕಿತ್ಕೊಂಬಂದ್ರೆ. ಹಾಂ ಬಾ ಅಣ್ಣ ತಗೊಳ್ರಿ. ಸಾಕು ಕಟ್ರಿ. ಎಕ್ಸ್ಪೀರಿಯನ್ಸ್ ಐತೆ ನಿಮಗೆ. ಆ್ಯಕ್ಚುಲಿ ನಾನು ಥಿಂಗ್ಸ್ ಎಲ್ಲ ಇವೆಲ್ಲ ತಗೊಂಡು ಹೋಗ್ಬಿಡ್ತೀನಿ, ಸೊ ದಟ್ ಪದೇ ಪದೇ ಓಡಾಡೋದು ತಪ್ಪುತ್ತೆ. ಬೇಬಿ ಇದು ಹೊಸ ಟಾರ್ಚ್ ತೊಗೊಂಡೆ. ಅದೇ ನಾಯಿ ಹುಡ್ಕಕ್ಕೆ ಬೇಕಿತ್ತಲ್ಲ, ನೆನ್ನೆ ನಾಯಿ ಹುಡುಕ್ಬೇಕಾದ್ರೆ ಚಾರ್ಜ್ ಖಾಲಿ ಹೋಗ್ಬಿಡ್ತು, ಅದಕ್ಕೆ ಇವತ್ತು ತರಿಸ್ದೆ ಹೊಸದು. ಅಬ್ಬಾ ಬಾ 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 ಬಾ, ಹೆವಿ ಹುಳ ಆಗೈತಲ್ಲೋ. ಇಲ್ಲೇ ತಾನೇ ಸೀಲ್ ಹೊಡಿಯೋದು, ಈ ಕಡೆನೋ ಸೀಲ್ ಹೊಡೆದಿರ್ತಾರೆ ಪಾಪ. ಫಸ್ಟ್ ಟೈಮು ಬ್ಲ್ಯಾಕ್ ಗ್ಲೌಸ್ ಯೂಸ್ ಮಾಡ್ತಿರೋದು ನಾನು. ಚೆನ್ನಾಗಿದೆ. ಎಷ್ಟು ದುಡ್ಡು ಇದು? ಎಷ್ಟು 500 ರೂಪಾಯಿನೋ 100 ಏನೋ ಪೀಸ್ ಇರ್ತವೆ. ಹಾಂ ಹಾಂ ಆಚೆ ಬರ್ತವೆ. ನೀನು ಯಾಕೆ ಬೇಬಿ ಹಂಗೆ ಫಸ್ಟ್ ಟೈಮ್ ನೋಡ್ತಿದ್ಯಾ? ಫೋರ್ಸೆಪ್ ಇಲ್ಲಲ್ಲ, ಇಟ್ಕೊಂಡಿದ್ನಲ್ಲ ಫೋರ್ಸೆಪ್ಪು.
ಬೇಬಿ ಫೋರ್ಸೆಪ್ ಇದೆಯಾ ಅಂತ ಕೇಳೋಗು. ಫೋರ್ಸೆಪ್ ಅಲ್ಲಿ ಮೆಡಿಕಲ್ ಸ್ಟೋರು ಕೇಳು. ಏನಾಗಲ್ಲಪ್ಪ ಸುಮ್ಮನೆ. ಹಾಂ ಬೇಜಾರಾಗ್ಬಿಟ್ರಿ. ಕಾಟನ್ ಇದ್ರೆ ತೊಗೊಂಬರ್ತೀರ ಕಾಟನ್. ಹಾಂ ಅದಕ್ಕೆ ಪ್ರಾಣ ಸಂಕಟ ಆಗೈತೆ, ನೀನು ಬನಾನ ಹಾಕ್ಲಾ ಅಂತೆ. ನೀವು ಬಗ್ಗದೇನು ಬೇಡ, ಅದು ಕಿವಿ ಇಟ್ಕೊಂಡ್ರು ಸಾಕದ್ರದು. ಹಾಂ ಆ ಥರ. ಇಲ್ಲ ಅಂದರೆ ತೆಗಿಯೋಕ್ಕೆ ಹೋಗ್ಬಾರ್ದು, ಹಂಗೆ ಇದು ಒಂದು ಬಿಡ್ದಂಗೆ. ಇವನ್ ಮೊಟ್ಟೆ ಇದ್ರೂ ಇದಾಗುತ್ತೆ. ಇವನ್ ನೆಕ್ಸ್ಟ್ ಹೆಂಗೆ ಪ್ರಿವೆಂಟ್ ಮಾಡೋದಂದರೆ ನೀಮ್ ಆಯಿಲ್ ಹಚ್ಬಿಟ್ರೆ ಏನೂ ಆಗಲ್ಲ. ಏನಂದರೆ ಒಳಗಡೆ ಇರೋ ಸಾಯೋದಲ್ಲ, ಹೊರಗಡೆಯಿಂದನೂ ಬರೋಲ್ಲ. ಇದು ಮೆಗೋಟ್ಸ್ ಯಾವುದರಿಂದ ಫಾರ್ಮ್ ಆಗೋದಂದರೆ ನೊಣದಿಂದ. ಮಾಮೂಲಿ ಹೌಸ್ ಫ್ಲೈ ಇರುತ್ತಲ್ಲ, ಆ ನೊಣದಿಂದನೇ ಮೊಟ್ಟೆ ಇಡುತ್ತೆ, ಮೊಟ್ಟೆ ಮ್ಯಾಗೋಟ್ಸ್ ಆಗುತ್ತೆ. ಅಷ್ಟೇ ಸಿಂಪಲ್ ಇದು. ಇವನ್ ನಮಗೆ ಗಾಯಕ್ಕಿಟ್ರೂ ನಮಗೂ ಆಗುತ್ತೆ, ಬಟ್ ನಾವು ಕೇರ್ ಮಾಡ್ಕೊತೀವಿ. ಇವು ಕೇರ್ ಮಾಡ್ಕೊಳ್ಳಲ್ಲ ಅಷ್ಟೇ. ಫುಲ್ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಫುಲ್ ಅಪ್ಲೈ ಮಾಡಿ ಸ್ಪ್ರೇ ಅದು ಇದು ಹೊಡ್ಕೊಂಡು ಹೋದರೆ ಆಗುತ್ತೆ, ಸರಿ ಹೋಗುತ್ತೆ. ಡಿಮ್ಯಾಗ್ ಹಾಂ ಹೊಡಿಬೋದು. ಅದೇ ದಿನ ಹೊಡಿಬೇಕಷ್ಟೆ, ದಿನ ಹೊಡಿಬೇಕು. ಅಣ್ಣ ಅದು ದಿನ ಟ್ರೈ ಮಾಡ್ತಿದ್ದೀವಿ ಸಿಗಂಗಿಲ್ಲ. ಇಲ್ಲ ನೆನ್ನೆ ಫುಲ್ ಟ್ರೈ ಮಾಡಿದೀವಿ ಸಿಕ್ಕಿಲ್ಲ. ಮತ್ತೆ ಅಲ್ಲ ನಾಯಿ ಕಣ್ಮುಂದೆನೇ ಇದೆ, ಸಿಗಂಗಿಲ್ಲ. ಬಲೆ ಹಾಕಿದ್ರು ಸಿಗಂಗಿಲ್ಲ. ಹ್ಞೂ ದಿನ ಟ್ರೈ ಮಾಡ್ತಾನೆ ಇದೀವಿ, ಸಿಕ್ಕಾಗ ಮಾಡ್ತೀವಿ, ತಲೆ ಕೆಡ್ಸ್ಕೊಬೇಡ್ರಿ. ಅದು ಏನು ಗೊತ್ತಾ, ಈ ಮೇಟಿಂಗ್ ಪೀರಿಯಡ್ ಅಟ್ಲೀಸ್ಟ್ ಇನ್ನೊಂದು 2 ದಿನ ಮುಗಿದ್ರೆ ಏನಾದ್ರು ಮಾಡ್ಬೋದು ಅಷ್ಟೇ. ಅಲ್ಲೆಲ್ಲರಿಗೂ ಹೇಳಿದ್ದೀವಿ ಅಟ್ಲೀಸ್ಟ್ ಮಲಗಿದ್ದಾಗ ಫೋನ್ ಮಾಡಿರಿ. ನಾನು ಮಲಗ್ತಾನೆ ಇಲ್ಲ ಆಸಾಮಿ, ಅದು ಬರೀ ಎಣ್ಣೆಯಿಂದ ಓಡ್ತಾಯಿತ್ತು. ಹತ್ತಿಕೊಂಡು ಸಣ್ಣ ರೂಮ್ ಬ್ರೋ, ಇದು ಸಣ್ಣ ರೂಮಾಗ ಹಚ್ಬೇಕಲ್ಲ. ಇನ್ನ ಮುಂಪ್ರಗೆ ಅಣ್ಣಯ್ಯ 2 ಅವರ್ ಮೇಲೆ ಆಯ್ತು ಸ್ಫೂರ್ತಿ. ಹೋಯ್ತಿದ್ದಾಳೆ ನೋಡ್ರಿ ಗೈಸ್. ಪಾಪ ಅರ್ಜೆಂಟಲ್ಲಿ ಇದ್ದಾಳೆ. ಆಲೆ 10:30 ಟೈಮು. ನೀವು ಇಷ್ಟೊತ್ತು ಏನು ನೋಡಿದ್ರಿ ವಿಡಿಯೋಸ್ ಎಲ್ಲ ಬೇಬಿನೇ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಸಂಜೆಯಿಂದ ಇದ್ದಾಳೆ ನನ್ನ ಜೊತೆ. ಕೈ ಕೊಡು ಬೇಬಿ. ಏನಿಲ್ಲ. ಓಕೆ ಗೈಸ್, ಮತ್ತೆ ನನಗೆ ಟ್ಯಾಕ್ಸ್ ಹಾಕಕ್ಕೆ ಬರ್ತಿದ್ದಾಳೆ. ಸೊ ಮೈ ಡಿಯರ್ ಗಾಯ್ಸ್, ಹಸುಗೆ ಟ್ರೀಟ್ಮೆಂಟ್ ಮುಗಿಸಿ ಬೇಬಿನ ಮನೆಗೆ ಬಿಟ್ಟು ನಾನು ಮನೆಗೆ ಹೋಗೋಣ ಅಂತ ಬರ್ತಾ ಇದ್ದೀನಿ. ಟೈಮ್ ಇವಾಗ 10:45. ಪೆಟ್ರೋಲ್ ಖಾಲಿ ಆಗ್ಬಿಡ್ಬೇಕಾ? ನಿಜವಾಗ್ಲೂ ಈ ಬಾಟ್ಲು ನನ್ನ ಹತ್ರ ಇರಲಿಲ್ಲ ಅಂದಿದ್ರೆ ಇವತ್ತು ಲೈಫ್ ಹೆಂಗೆ ಆಗ್ತಿತ್ತಂದ್ರೆ. ಸೊ ಇವಾಗ ಪೆಟ್ರೋಲ್ ಹಾಕ್ಕೊಂಡು ಹೋಗೋದೆ ಮನೆಗೆ. ಸೊ ಗೈಸ್, ಇವಾಗ ನಾನು ಮನೆಗೆ ವಾಪಸ್ ಬಂದೆ. ಟೈಮು 10:45. ಸೊ ಬೇಬಿನ ಮನೆಗೆ ಬಿಡೋಷ್ಟೊತ್ತಿಗೆ 10 ಕಾಲಾಗಿತ್ತು. ಥ್ಯಾಂಕ್ಸ್ ಫಾರ್ ಹೆಲ್ಪ್. ಆ್ಯಕ್ಚುಲಿ ನೀವೇನು ವೀಡಿಯೋದೆಲ್ಲ ನೋಡ್ತಾ ಇದ್ದೀರಲ್ಲ, ಲೈಕ್ ದೂರದಿಂದ ಆ್ಯಂಗಲ್ಲು. ಸೊ ದೂರದಿಂದ ಆ್ಯಂಗಲ್ ಎಲ್ಲ ಬೇಬಿನ ವಿಡಿಯೋ ಮಾಡಿರೋದು, ಶೂಟ್ ಮಾಡಿರೋದು. ಥ್ಯಾಂಕ್ಸ್ ಫಾರ್ ಹರ್. ಶೂಟ್ ಮಾಡೋದು ಹಾಳಾಗೋಗ್ಲಿ, ಇಷ್ಟೊತ್ತು ನನ್ನ ಜೊತೆಗಿದ್ಲು. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಂಡ್ ಸೊ ಇವಾಗ ಮನೆಗೆ ಬಂದಿದ್ದೀನಿ. ತಲೆ ಧಿಮ್ ಅಂತಿದೆ, ಯಾಕಂದರೆ ಗಾಯ ನೋಡಿ ಅಲ್ಲ, ನನಗದು ಅಭ್ಯಾಸನೇ ಯಾವತ್ತಿದ್ರು. ನೆಕ್ ಪೇಯ್ನ್ ಆಗ್ತಿದೆ ಗೈಸ್. ಕ್ಯಾಮ್ರಾ ಹಾಕ್ಕೊಂಡಿದ್ನಲ್ಲ ಹೆಚ್-ಟ್ಯಾಪು, ಸಿಕ್ಕಾಪಟ್ಟೆ ನೆಕ್ ಪೇಯ್ನ್ ಆಗ್ತಿದೆ. ಹಿಂಗೆ ಇದೆ, ಅದೊಂಥರ ಭಾರ ಇದೆ ಅಪ್ಪ ಅದು ಕ್ಯಾಮ್ರಾ ಆ್ಯಕ್ಚುಲಿ. ಸೊ ಅದರಿಂದ ನೆಕ್ ಪೇಯ್ನ್ ಸ್ಟಾರ್ಟ್ ಆಗಿದೆ. ಸೊ ಹೋಗಿ ಮಲಗಿಬಿಡ್ತೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ಸೊ ನನ್ನ ಲೈಫ್ ಹೆಂಗಪ್ಪ ಅಂದರೆ, ಸೊ ಎಲ್ಲರೂ ಆಲ್ಮೋಸ್ಟ್ ಸೊ ಮನೆಗೆ ವಾಪಸ್ ಬಂದಾಗ ಲೇಟ್ ನೈಟ್ ಬರ್ತಾರಲ್ಲ, ಸೊ ಇವತ್ತು ಎಷ್ಟು ದುಡ್ದೆ, ಎಷ್ಟು ಸೇವಿಂಗ್ಸ್ ಮಾಡಬೇಕು, ಎಷ್ಟು ಸ್ಪೆಂಡ್ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ಸ್ನ ಹಾಕ್ತಾರೆ. ಸೊ ನನ್ನ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಮನೆಗೆ ವಾಪಸ್ ಬಂದಮೇಲೆ ಯೋಚನೆ ಮಾಡ್ತೀನಿ, ಓಕೆ ಇವತ್ತು ಎಷ್ಟು ಲೈಫ್ನ ಸೇವ್ ಮಾಡಿದೆ, ಸೊ ಇವತ್ತು ನಾನು ಏನೇನು ಕೆಲಸ ಮಾಡಿದೆ, ನೇಚರಿಗೆ ನಾನು ಏನೇನು ಮಾಡಿದೆ, ಸೊ ಒಬ್ಬ
ಹ್ಯುಮ್ಯಾನಿಟಿ ಇರೋ ಹ್ಯೂಮನ್ ಆಗಿ ನಾನು ಏನೇನು ಮಾಡಿದೆ ಇವತ್ತು ಅಂತ. ಸೊ ಇವತ್ತು ನಾನೇನು ಮಾಡಿದೆ ಅಂದರೆ ಒಂದು ಹಾವನ್ನ ರೆಸ್ಕ್ಯೂ ಮಾಡಿದೆ. ಒಂದು ನಾಯಿ ರೆಸ್ಕ್ಯೂಗೆ ಕರೆದಿದ್ರು, ಹೋದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಸಿಗಲಿಲ್ಲ. ಆ್ಯಂಡ್ ಇನ್ನೊಂದು ಮ್ಯಾಸಿವ್ ರೆಸ್ಕ್ಯೂ ಇವಾಗ ನೋಡಿದ್ರಿ ನೀವು, ಕರುಗೆ ಸಿಕ್ಕಾಪಟ್ಟೆ ಹುಳ ಬಿದ್ದಿತ್ತು. ಅದಷ್ಟೂ ತೆಗೆದು ಸುಮಾರು 2 ಗಂಟೆ ಕೆಲಸ, ಅದನ್ನು ನೋವನ್ನ ನಿವಾರಿಸಿ ಮನೆಗೆ ಬಂದಿದ್ದೀನಿ. ಸೊ ದಿಸ್ ಇಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್. ಸೊ ಕೌಂಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಅಂತ ಕೌಂಟ್ ಮಾಡಬೇಕು. ಸೊ ದಿಸ್ ಇಸ್ ದ ಲೈಫ್ ಆಫ್ ಅ ರೆಸ್ಕ್ಯೂರ್ ಗೈಸ್. ಸೊ ಆರ್ ಲೈಫ್ ಈಸ್ ವೆರಿ ಡಿಫ್ರೆಂಟ್. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಪೂದಿ ಸೈನಿಂಗ್ ಆಫ್ ದ ವಿಡಿಯೋ ಇಷ್ಟ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ. ಬಾಯ್ ಬಾಯ್, ಗುಡ್ ನೈಟ್. ನಿದ್ದೆ ಬರ್ತಿದೆ.